ನೋಡಿ ಇದು ಯೆಲ್ಲೋ ಕಲರ್ ಕಾಣ್ತಾ ಇದೆಯಲ್ಲ ವೀಕ್ಷಕರೇ, ಇದು ಬಂದ್ಬಿಟ್ಟು ಗಾರ್ಲಿಕ್ ಫ್ಲೇವರ್ ಅಂತೆ. ಸೊ ನೋಡಿ ಈ ಥರ ಇರುತ್ತೆ. ಬನ್ನಿ ಸರ್, ಖರಾಬ್ ಆಗಿದೆ, ಮಸ್ತ್ ಟೇಸ್ಟು, ತಿಂದು ಆಮೇಲೆ ಹೇಳಿ ಸರಿನಾ. ಏನಿದ್ರು ಗುರುಗಳು ಇವರೆಲ್ಲ ಇದ್ದಾರೆ, ಆಮೇಲೆ ನೋಡಿ ಟೇಸ್ಟ್ ನೋಡಿ ಮಸ್ತಾಗಿದೆ, ಬಂದು ತಿಂದು ನೋಡಿ. ನಿಮಗೆ ಚೀಪರ್ ರೇಟಲ್ಲಿ ಕೊಡ್ತಾ ಇದ್ದಾರೆ, ಬಂದು ನೋಡ್ಬಿಟ್ಟು ಆಮೇಲೆ ಹೇಳಿ. ಎಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರದ್ಧಾ ಶ್ರೀನಾಥ್ ಮಾತಾಡ್ತಾ ಇದ್ದೀನಿ. ನೀವು ನನ್ನ ಸೀರೀಸಲ್ಲಿ ನೋಡಿರ್ತೀರಾ, ಸೊ ಮೆಚ್ಕೊಂಡಿದ್ದೀರಾ, ಥ್ಯಾಂಕ್ ಯು. ಇವತ್ತು ನನ್ನ ಜೊತೆ ನನ್ನ ಸ್ನೇಹಿತರಿದ್ದಾರೆ, ಶ್ರೇಯಸ್ ಅವರು, ವೆರಿ ಗುಡ್ ಯೂಟ್ಯೂಬ್ ಬ್ಲಾಗರ್, ಫುಡ್ ಬ್ಲಾಗರ್. ನಾನು ನೋಡಿರೋದ್ರಲ್ಲಿ ತುಂಬ ಜೆನ್ಯೂನ್ ಬ್ಲಾಗರ್ ಅಂದರೆ ಇವ್ರ ಚಾನಲ್ನ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ, ನೋಡ್ತಿರ್ತೀನಿ ವೀಡಿಯೋಸ್ನ. ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ನಮ್ಮ ಕ್ರಿಸ್ಪಿ ಕಬಾಬ್ ಔಟ್ಲೆಟ್ಗೆ ಶ್ರೇಯಸ್ ಅವ್ರು ಬಂದಿದ್ದಾರೆ, ವಿಡಿಯೋ ಮಾಡಿದ್ದಾರೆ. ಸೊ ವೆರಿ ನೈಸ್. ಆದಷ್ಟು ಬೇಗ ವಿಡಿಯೋ ಬರುತ್ತೆ. ಸೊ ನೀವೆಲ್ಲ ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಶ್ರೇಯೂಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತಿ ಫಾರ್ ಮೋರ್ ಫುಡ್ ಕಂಟೆಂಟ್ ವೀಡಿಯೋಸ್ಗೆ. ತುಂಬ ಜೆನ್ಯೂನ್ ಆಗಿ ಮಾಡುವಂಥ ಫುಡ್ ಬ್ಲಾಗರ್. ಥ್ಯಾಂಕ್ ಯು. ಸೊ ಪ್ಲೀಸ್ ಸಪೋರ್ಟ್ ಹಿಮ್, ಲೆಟ್ ಹಿಮ್ ಗ್ರೋ. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ನಿಮಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಹೇ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯೂಸ್ ಕೆಫೆ. ಇವತ್ತು ಸಂಜೆ ಒಂದು ಒಳ್ಳೆ ಸ್ನ್ಯಾಕ್ಸ್ ತಿನ್ನೋಕ್ಕೆ, ಅಂದರೆ ನಾನ್ ವೆಜ್ ತಿನ್ನೋಕ್ಕೆ ಒಂದು ಒಳ್ಳೆ ಕಬಾಬ್ ಸೆಂಟ್ರಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ಕಬಾಬ್ ಅಂದರೆ ಯಾರಿಗೆ ಇಷ್ಟ ಇಲ್ಲ, ಎಲ್ಲರಿಗೂ ತುಂಬ ಇಷ್ಟ ಕಬಾಬು. ಬೇರೆ ಬೇರೆ ಕಡೆ ಬೇರೆ ಬೇರೆ ವೆರೈಟಿ ಆಫ್ ಕಬಾಬ್ ಸಿಗ್ತಾ ಇರುತ್ತೆ. ಸೊ ಇಲ್ಲೂ ಅಷ್ಟೇ, ಇಲ್ಲಿ ಬಂದಿರೋ ಮೇನ್ ರೀಸನ್ ಏನಪ್ಪ ಅಂದರೆ ಸ್ಪೆಷಲಿ ಇವ್ರು ಕೊಡೋಂಥ ಗಾರ್ಲಿಕ್ ಕಬಾಬ್ ಆಗಿರ್ಬೋದು, ರೆಡ್ ಕಬಾಬ್ ಆಗಿರ್ಬೋದು, ಒಂಥರ ಸ್ಪೆಷಲ್ ಟೇಸ್ಟಲ್ಲಿರುತ್ತೆ ಮತ್ತು ರೀಸನಬಲ್ ರೇಟಲ್ಲಿ ಕೊಡ್ತಾ ಇರೋದಕ್ಕೆ ಇಲ್ಲಿ ಬಂದಿದ್ದೀವಿ. ಒಂಥರ ಕ್ಲೀನಾಗಿದೆ. ಲೊಕೇಶನ್ ಹೇಳ್ತೀನಿ ಕೇಳಿ. ಅಂದ್ರಳ್ಳಿ ಮೇನ್ ರೋಡು, SBI ಬ್ಯಾಂಕ್ ಹತ್ರ, ಮತ್ತು ಡಿ ಗ್ರೂಪ್ ಆರ್ಚ್ ಅಂತಾರೆ, ಡಿ ಗ್ರೂಪ್ ಆರ್ಚ್ ಅಲ್ಲೇ ಇದೆ. ಅಲ್ಲಿಂದ ಇಲ್ಲಿ ಬಂದರೆ ಸಿಕ್ಬಿಡುತ್ತೆ. ಕ್ರಿಸ್ಪಿ ಕಬಾಬ್ ಸೆಂಟರ್ ಅಂತ ಬಂದಿರೋದು ಅಂದ್ರಳ್ಳಿ ಮೇನ್ ರೋಡಲ್ಲಿ. ಸೊ ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ನಿಮ್ಗೇನು ತೊಂದರೆ ಆಗಲ್ಲ, ಈಸಿಯಾಗಿ ಬಂದ್ಬಿಡ್ಬೋದು. ಸೊ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇವಾಗ ಸದ್ಯಕ್ಕೆ ಬರೀ ಚಿಕನ್ ವೆರೈಟೀಸ್ ಸಿಗ್ತಾ ಇದೆ. ಚಿಕನಲ್ಲಿ 4 ಥರ ಫ್ಲೇವರ್ಡ್ ಇವರು ಕಬಾಬ್ ಕೊಡ್ತಾರೆ, ಮತ್ತು ಬಾರ್ಬಿಕ್ಯೂ 4 ಥರ ಕೊಡ್ತಾರೆ. ಸೊ ಗಾರ್ಲಿಕ್ಕು, ಪೆಪ್ಪರು ಮತ್ತು ರೆಡ್ ಚಿಲ್ಲಿ ಕಬಾಬು, ಈ ಥರ ಒಂದು ಫ್ಲೇವರ್ಡ್ ಕಬಾಬ್ಸ್ ಎಲ್ಲ ಕೊಡ್ತಾ ಇದ್ದಾರೆ ವಿತ್ ರೀಸನಬಲ್ ರೇಟು. 60 ರೂಪಾಯಿ ಕಬಾಬು, 70 ರೂಪಾಯಿ ಬಾರ್ಬಿಕ್ಯೂ. ಸೊ ಒಳ್ಳೆ ರೇಟ್ಗೆ ಒಂದು ಒಳ್ಳೆ ಕಬಾಬು ಬಾರ್ಬಿಕ್ಯೂ ತಿನ್ನಬೇಕು ಅಂದರೆ ನೀವು ಬರಬೇಕಾಗಿರೋದು ಕ್ರಿಸ್ಪಿ ಕಬಾಬ್ ಸೆಂಟರ್ಗೆ. ಸೊ ತಡ ಮಾಡೋದು ಬೇಡ, ನಾವು ಕೂಡ ಇಲ್ಲಿ ಹೋಗ್ಬಿಟ್ಟು ಏನೇನಿದೆ ಅಂತ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀವಿ. ಮತ್ತು ಇದು ಹೇಗೆ ಸ್ಟಾರ್ಟ್ ಆಯಿತು, ಮತ್ತು ಇಲ್ಲಿ ಯಾವ ಥರ ಸಿಗುತ್ತೆ ಅಂತ ಇಲ್ಲಿರೋ ಸ್ಟಾಫ್ ಹತ್ರನೂ ಕೇಳಿ, ಮಾಲೀಕರ ಹತ್ರ ಕೇಳಿ ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಕಮಾನ್ ಕಬಾಬ್ ತಿನ್ನೋಣ. ಸೊ ವೀಕ್ಷಕರೇ, ಇವಾಗ ಕ್ರಿಸ್ಪಿ ಕಬಾಬ್ ಸೆಕೆಂಡ್ ಬ್ರಾಂಚ್ನ ಮಾಲೀಕರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡಿ ಹೆಚ್ಚಿನ ಮಾಹಿತಿಗಳನ್ನ ತಿಳಿಯೋಣ. ಸರ್ ನಮಸ್ತೆ. ಫಸ್ಟ್ ಆಫ್ ಆಲ್ ಸರ್ ನಮಸ್ತೆ, ಹೇಳಿ ಸರ್. ಹೆಸರು ತಿಳಿಸ್ಕೊಡಿ ಸರ್ ನಿಮ್ಮದು. ಸರ್ ನನ್ನ ಹೆಸರು ಮಧು ಅಂತ. ಓಕೆ ಸರ್. ಸೊ ಕ್ರಿಸ್ಪಿ ಕಬಾಬ್ ಹೇಗೆ ಸ್ಟಾರ್ಟ್ ಆಯಿತು, ಹೇಗೆ ಇನ್ವೆಂಟ್ ಆಯ್ತು ಇದು? ಸರ್ ಕ್ರಿಸ್ಪಿ ಕಬಾಬು ನಾವು 3 ಜನ ನಾವು ಪಾರ್ಟ್ನರ್ ಆಗಿ ಮಾಡಿರೋದು, ಫ್ರೆಂಡ್ಸ್ಗಳು. ಓಕೆನಾ, ನಮ್ದು ಇದು ಮಾಡೋ ಪ್ಲಾನೇ ಇರಲಿಲ್ಲ. ಓಕೆನಾ, ನಾವು ಬೇಸಿಕಲಿ ಆರ್ಟಿಸ್ಟ್ಗಳು, ಸಿನಿಮಾಗಳಲ್ಲಿ ಮಾಡ್ಕೊಂಡು ಸೀರಿಯಲ್ಗಳು ಮತ್ತೆ ಥಿಯೇಟರ್ ಆರ್ಟಿಸ್ಟ್. ನಾವು ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟು ಮತ್ತು ಸಿನಿಮಾಗಳು ತುಂಬ ಓಡಾಡ್ತಾ ಇದ್ದೋ. ಸ್ವಲ್ಪ ಕಷ್ಟ ಸ್ಟ್ರಗಲ್ಗಳು ಎಲ್ಲ ನೋಡಿ ಮತ್ತೆ ಬ್ಯಾಕ್ ಸಪೋರ್ಟ್ ಏನಿಲ್ವಲ್ಲ ಸರ್, ಬ್ಯಾಕ್ ಸಪೋರ್ಟ್ ಏನು ಇಲ್ಲ ಅನ್ನೋದಕ್ಕೋಸ್ಕರ ಏನಾದರೂ ಒಂದು ಬಿಸ್ನೆಸ್ ಮಾಡೋಣ, ಸೋರ್ಸ್ ಆಫ್ ಇನ್ಕಮ್ ಏನಾದರೂ ಬರಬೇಕು ನಮಗೆ. ಓಕೆನಾ, ಅದಕ್ಕೋಸ್ಕರ ಒಂದು ಪ್ಲಾನ್ ಮಾಡಿದ್ವಿ. ಏನು ಮಾಡ್ಬೋದು, ಯೂನಿಕ್ ಆಗಿರಬೇಕು, ಯಾರು ಮಾಡಿರಬಾರ್ದು. ಇದೊಂದು ಯಾರು ಆಕ್ಚುಲಿ ಕಬಾಬ್ ಅನ್ನೋದನ್ನ ಯಾರು ಬ್ರ್ಯಾಂಡ್ ಮಾಡಿಲ್ಲ, ನಾವು ಅದನ್ನ ಬ್ರ್ಯಾಂಡ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೋ. ಮತ್ತೆ ಬ್ರ್ಯಾಂಡ್ ಮಾಡಕ್ ಹೋಗೋದಕ್ಕೆ ನಾವು ಒಂದು ಐಟಮ್ ಇಟ್ಕೊಂಡ್ರೆ ಆಗಲ್ಲ, ಅಂದ್ರೆ ಕಬಾಬ್ ಒಂದೇ ವೆರೈಟಿ ಇಟ್ಕೊಂಡ್ರೆ ಆಗಲ್ಲ, ಏನಾದ್ರು ಬೇರೆ ಏನಾದ್ರು ಯೂನಿಕ್ ಆಗಿ ಮಾಡೋಣ ಅಂದ್ಬಿಟ್ಟು ಅದಕ್ಕೇನೆ ಪೆಪ್ಪರ್ ಕಬಾಬ್, ಗಾರ್ಲಿಕ್ ಕಬಾಬ್, ಪುದೀನ ಕಬಾಬ್ ಈ ತರ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಹಂಗೇನೆ ಈಗ ಒಂದ್ಸಲ ತುಂಬಾ ಜನ ಬಂದ್ರು, ಆಯಿಲ್ ಬಿಟ್ಟು ಬಾರ್ಬಿಕ್ಯೂ ಏನೋ ಸಿಗುತ್ತಾ ಅಂತ ಕೇಳಿದ್ರು. ಅದನ್ನ ಆಮೇಲೆ ಕಸ್ಟಮರ್ಗಳೆಲ್ಲ ನೋಡಿ ಮತ್ತೆ ಬಾರ್ಬಿಕ್ಯೂ ಆ್ಯಡ್ ಮಾಡ್ಕೊಂಡ್ವಿ. ಅದರಲ್ಲೂ 4 ವೆರೈಟಿ ಸಿಗುತ್ತೆ ನಿಮಗೆ. ಕಸ್ಟಮರ್ದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್, ನಮಗೆ ಒಳ್ಳೆ ಗುಡ್ ರೆಸ್ಪಾನ್ಸ್ ಇದೆ. ಎಲ್ಲರೂ ಹೌದು, ಎಲ್ಲರೂ ಹೇಳ್ತಾರೆ. ಈಗ ನಾರ್ಮಲ್ ಈಗ ಬಾರ್ಬಿಕ್ಯೂ ಎಲ್ಲ ಬೇರೆ ಕಡೆ ಹೋದ್ರೆ ನಿಮ್ಗೆ 120, 100 ಈ ತರ ಇದೆ. ನಮ್ದು ಬಂದು ನಿಮ್ಗೆ 70 ಮಿಡಲ್ ಕ್ಲಾಸ್ ಇಂದ ಇದ್ದು ಹೈ ಕ್ಲಾಸ್ ಅವ್ರು ಎಲ್ಲರೂ ತಿನ್ಬೇಕು. ಮತ್ತೆ ಹೈಜೀನು, ಕ್ವಾಲಿಟಿ ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಾವು ಯಾವ ತರ ಕಾನ್ಸೆಪ್ಟ್ ಮಾಡಿದೀವಿ, ಬ್ರ್ಯಾಂಡ್ ತರ ಕ್ರಿಯೇಟ್ ಮಾಡಿದೀವಿ. ತುಂಬಾ ಜನ ಫ್ರಾಂಚೈಸಿನೂ ಕೇಳ್ತಾ ಇದಾರೆ. ನೋಡೋಣ ಸರ್ ಮುಂದಿನ ದಿನಗಳಲ್ಲಿ ಫ್ರಾಂಚೈಸಿ ಕೂಡ ಕೊಡ್ತೀರಾ? ಖಂಡಿತ ಸರ್. ಇನ್ನೊಂದು 1 ಮಂತ್ ಅಲ್ಲೇ ಆಕ್ಚುಲಿ ಇನ್ನೊಂದು ಕಡೆ ಹೆಸರುಘಟ್ಟ ಸೈಡ್ ಮಾಡೋದೊಂದು ಪ್ಲಾನ್ ಇದೆ, ಅದೊಂದು ಓಪನ್ ಆಗ್ಬೇಕು. ಹೆಸರುಘಟ್ಟಲ್ಲಿ ಯಾವ್ದು ಬ್ರಾಂಚ್ ಇಲ್ಲ, ಸೊ ಅಲ್ಲಿ ಮಾಡಿ ಅಲ್ಲೂ ಕೂಡ ಒಂದು ರಿವ್ಯೂ ಮಾಡೋಣ. ಮತ್ತೆ ಸರ್ ಇದು ಸ್ವಿಗ್ಗಿ ಝೊಮ್ಯಾಟೊ ಒಂದು ಸ್ವಲ್ಪ ದಿನ ಸರ್ ಆಡ್ ಆಗ್ಬೇಕು. ಆಡ್ ಆಗುತ್ತೆ, ಖಂಡಿತ ಆಡ್ ಆಗುತ್ತೆ. ನಮ್ದು ಸೋಮವಾರ ಬಂದು ರಜಾ ಇರುತ್ತೆ. ಸೋಮವಾರ ಒಂದಿನ ರಜಾ. ಹೌದು ಸರ್. ಟೈಮಿಂಗ್ಸ್ ಸರ್ ನಿಮ್ದು? ಸರ್ ನಮ್ದು ಮಾರ್ನಿಂಗು ನಾವು ಪ್ರಿಪೇರ್ ಮಾಡ್ಕೊಂತೀವಿ. ಒಂದು ಔಟ್ಲೆಟ್ ನಮ್ದು 3 ಬ್ರಾಂಚ್ ಇರೋದು ಟೋಟಲ್. ಒಂದು ಬ್ರಾಂಚ್ ಹತ್ರ ಎಲ್ಲ ರೆಡಿ ಆಗುತ್ತೆ. ನಿಮ್ಗೆ ಇಲ್ಲಿ ಓಪನ್ ಆಗೋದು ಸಂಜೆ 5 ಗಂಟೆಯಿಂದ 10:30, 11 ಗಂಟೆ ತನಕ ಇರ್ತೀವಿ ಸರ್. ಇದೇ ಜಾಗದಲ್ಲಿ ಇರ್ತೀವಿ.
10:30 11 ಗಂಟೆದಾಗ ಇರ್ತೀವಿ. ಅದು ಬಿಟ್ರೆ ಇನ್ನೊಂದು ಶವರ್ಮಾ ಒಂದು ಆಡ್ ಆಗುತ್ತೆ. ಶವರ್ಮಾದಲ್ಲೂ 4 ವೆರೈಟಿ ಬರುತ್ತೆ. ಪೆಪ್ಪರ್ ಶವರ್ಮಾ, ಗಾರ್ಲಿಕ್ ಶವರ್ಮಾ, ಪುದೀನ ಶವರ್ಮಾ, ರೆಡ್ ಶವರ್ಮಾ ಅಂತ 4 ಡೈಲಿ ಒಂದೊಂದು ಕಮಿಂಗ್ ಸೂನ್ ಸರ್. ಪೆಪ್ಪರ್ ಶವರ್ಮಾ ಒಂದಿನ ಇಟ್ರೆ ಅವತ್ತು ಮಾರನೇ ದಿನಕ್ಕೆ ಗಾರ್ಲಿಕ್ ಶವರ್ಮಾ ಇರುತ್ತೆ. ಅದಾದ್ಮೇಲೆ ಡೈಲಿ ಈಗ ಒಂದೇ ತರ ತಿಂತಿನ ಜನಗಳು ಬೋರ್ ಹೊಡಿತದಲ್ಲ ಸರ್, ಏನೋ ಮಾಡಬೇಕು ಆ ಥರ ನೀವು ಪ್ಲಾನ್ ಇದೆ ಸರ್. ಸೊ ಬಂತು ಕಬಾಬು ಹೇಗಿದೆ ಅಂತ ನೋಡಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಇದು ಬಂದು ಪೆಪ್ಪರ್ ಕಬಾಬು, ಜ್ಯೂಸಿ ಆಗಿದೆ. ಇದು ಬಂದು ಗಾರ್ಲಿಕ್ ಅಂತೆ. ಸೊ ಇದು ಗಾರ್ಲಿಕ್ ಕಬಾಬ್ ನೋಡಿ, ಈ ಥರ ಕಾಣುತ್ತೆ, ಅಪ್ಪ ಬಿಸಿ ಇದೆ. ಆಮೇಲೆ ಇಲ್ಲಿ ಇದು ಬಂದು ಪುದೀನ ಫ್ಲೇವರ್ ಕಬಾಬ್ ಇದು. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ಬರುತ್ತೆ. ಇದು ಬಂದ್ಬಿಟ್ಟು ನಾರ್ಮಲ್ ರೆಡ್ ಕಲರ್ ಕಬಾಬು, ಎಲ್ಲ ಕಡೆ ಸಿಗುತ್ತಲ್ಲ ಆ ಥರ ಕಬಾಬು. ಪೀಸು ದಪ್ಪ ಇರುತ್ತೆ, ಮತ್ತು 5 ಪೀಸಸ್ ಕೊಡ್ತಾರೆ. ಈರುಳ್ಳಿ ಮತ್ತು ಕೋಸು ಹಾಕಿರ್ತಾರೆ. ಗ್ರೀನ್ ಚಟ್ನಿ ಕೊಡ್ತಾರೆ. ನಾವು ಫಸ್ಟು ರೆಡ್ ಕಬಾಬಿಂದನೇ ಸ್ಟಾರ್ಟ್ ಮಾಡೋಣ. ನನಗೆ ಮಾತಾಡೋಕೆ ಆಯ್ತಿಲ್ಲ, ಬಾಯಲ್ಲಿ ನೀರು ಬರ್ತಾ ಇದೆ. ಕಬಾಬು ಈ ಥರ ಒಂದು ಜ್ಯೂಸಿನೆಸ್ ಇರಬೇಕು ಕಬಾಬಲ್ಲಿ ಯಾವತ್ತು. ನೋಡಿ ಈ ಥರ ಇದೆ, ಬಿಸಿ ಬಿಸಿ ಹೊಗೆ ನೋಡಿ ಹೆಂಗೆ ಹೋಗ್ತಾ ಇದೆ. ಸೊ ನೋಡಿ ಮೇಲ್ಗಡೆ ಎಲ್ಲ ಕೋಟಿಂಗು ಕ್ಲೀನಾಗಿ ಮ್ಯಾರಿನೇಟ್ ಆಗಿರೋವಂಥದ್ದು ನೀವು ನೋಡ್ಬೋದು. ಇಲ್ಲಿ ಗ್ರೀನ್ ಚಟ್ನಿಲಿ ತಗೊಂಡು ದೊಡ್ಡ ಪೀಸು, ದೊಡ್ಡ ಬೈಟು ನಿಮಗೋಸ್ಕರ. ಚೀಸ್. ಮೈನು ನಿಮಗೆ ಆ ಮಸಾಲ ಒಳಗೆ ತನಕ ಹಿಡ್ದಿದೆ ಆ ಮಸಾಲ. ಅಗಿಬೇಕಾದ್ರೆ ರಿಲೀಸ್ ಆಗುತ್ತೆ ನಿಮಗೆ, ಜ್ಯೂಸ್ ಮೂಲಕ ಮಸಾಲ ರಿಲೀಸ್ ಆಗುತ್ತೆ. ರೆಡ್ ಕಬಾಬು ಟೇಸ್ಟು ತುಂಬಾ ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ಬೋದು. ಕೋಟಿಂಗು ಅಷ್ಟೇ, ಮೇಲ್ಗಡೆ ಕ್ಲೀನಾಗಿ ಅದು ಮ್ಯಾರಿನೇಟ್ ಆಗಿದೆ. ಕೋಟಿಂಗ್ ಸಪ್ರೇಟು, ಮಾಂಸ ಸಪ್ರೇಟು ಬಿಡಿಸ್ಕೊಂಬಂದ್ಬಿಡೋದು ಆ ಥರ ಇರಲ್ಲ. ಮಸಾಲ ಕ್ಲೀನಾಗಿ ಹಿಡಿದಿದೆ. ಓಕೆನಾ. ರೆಡ್ ಕಬಾಬು ಚೆನ್ನಾಗಿತ್ತು. ಇವಾಗ ಬೇರೆ ಫ್ಲೇವರ್ ಟೇಸ್ಟ್ ಮಾಡ್ತೀನಿ ನಾನು. ಪುದೀನ ಕಬಾಬ್ ನೋಡಿ ಈ ಥರ ಇರುತ್ತೆ. ಇದನ್ನು ಚಟ್ನಿ ಜೊತೆ ಹದ್ಕೊಳ್ಳಲ್ಲ, ಹಾಗೆ ತಿಂದು ನೋಡ್ತೀನಿ. ಚಿಕನ್ ಕ್ವಾಲಿಟಿನೂ ಅಷ್ಟೇ, ಟೆಂಡರ್ ಚಿಕನ್ನು. ಅಗಿಬೇಕಾದ್ರೆ ನಿಮಗೆ ತುಂಬ ಕಷ್ಟ ಅನಿಸಲ್ಲ. ಸೊ ಪುದೀನ ಫ್ಲೇವರು ಹೇಗಿದೆ ಅಂತ ನೋಡೋಣ. ಸ್ವಲ್ಪ ಹುಳಿ ಜಾಸ್ತಿ ಇದೆ. ಲೈಟಾಗಿ ಒಂದು ಕ್ರಿಸ್ಪಿನೆಸ್ಸು ಫೀಲ್ ಆಗುತ್ತೆ. ಆಮೇಲೆ ಮಿಂಟ್ ಫ್ಲೇವರು ಯಥೇಚ್ಛವಾಗಿ ಬರುತ್ತೆ. ಜ್ಯೂಸಿನೆಸ್ಸು ಕೂಡ ಇದೆ. ಅಗಿದ ಸಖತ್ ಟೇಸ್ಟು. ಸೊ ಇವಾಗ ನೆಕ್ಸ್ಟು ಗಾರ್ಲಿಕ್ ಕಬಾಬ್, ಬೆಳ್ಳುಳ್ಳಿ ಕಬಾಬ್ ಅಂತಾರಲ್ಲ ಆ ಥರ ಗಾರ್ಲಿಕ್ ಕಬಾಬು. ಸಖತ್ ಬಿಸಿ ಆಗೈತೆ ಗುರು ನೋಡಿ ಪೀಸೆಲ್ಲ. ಗಾರ್ಲಿಕ್ ಫ್ಲೇವರು ಜಾಸ್ತಿ ಇದ್ರೇ ಮಜಾ. ಚೆನ್ನಾಗಿದೆ ಇದು ಅಗಿಬೇಕಾದ್ರೆ ಗಾರ್ಲಿಕ್ ಫ್ಲೇವರ್ ಜಾಸ್ತಿ ಬರುತ್ತೆ ಗುರು. ಸ್ವಲ್ಪ ಸ್ಮೋಕಿ ಫ್ಲೇವರ್ ಇದೆ, ಹುಳಿ ಅಂಶ ಕಡಿಮೆ ಇದೆ, ಗಾರ್ಲಿಕ್ ಫ್ಲೇವರೇ ಜಾಸ್ತಿ ಇರೋದು. ಮತ್ತು ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಒಂಥರ ಪರ್ಫೆಕ್ಟ್ ಆಗಿದೆ. ಮಸಾಲ ಕೋಟಿಂಗು ಅಷ್ಟೇ, ಜಾಸ್ತಿ ಕ್ರಿಸ್ಪಿ ಬರೋದು, ಜ್ಯೂಸಿ ಆಗಿರುತ್ತೆ. ಗಾರ್ಲಿಕ್ ಫ್ಲೇವರ್ ಯಥೇಚ್ಛವಾಗಿ ಬರ್ತಾ ಇದೆ ಅಗಿಬೇಕಾರೆ. ಸೊ ಬನ್ನಿ ಇವಾಗ ಇದು ಪೆಪ್ಪರ್ ಫ್ಲೇವರ್ ಕಬಾಬ್. ಇದು ನೋಡಿ ಇಲ್ಲಿ ಪೆಪ್ಪರ್ ಕಬಾಬು ಜ್ಯೂಸಿ ಆಗಿದೆ ಗುರು. ನನಗೆ ಇವರು ಜ್ಯೂಸಿನೆಸ್ಸೇ ಸಖತ್ ಇಷ್ಟ ಆಗಿರೋದು. ಬನ್ನಿ ಪೆಪ್ಪರ್ ಫ್ಲೇವರ್ ಹೇಗಿದೆ ಅಂತ ದೊಡ್ಡ ಬೈಟ್ ಹಾಕೊಂಡ್ಬಿಡ್ತೀನಿ ಬಾಯಿಗೆ. ಸ್ವಲ್ಪ ಸ್ಪೈಸಿ ಇದೆ ಇದು. ಪೆಪ್ಪರ್ದು ಖಾರ ಫೀಲ್ ಆಗುತ್ತೆ. ವಾವ್, ಈ ಥರ ಬರಬೇಕು ಪೆಪ್ಪರ್ ಫ್ಲೇವರ್. ಅಂದರೆ ನಾನು ಸುಮಾರು ಕಡೆ ಪೆಪ್ಪರ್ ಫ್ಲೇವರ್ ತಿಂದಿದ್ದೆ. ಫಸ್ಟ್ ಬೈಟ್ಗೆ ಬರುತ್ತೆ, ಆಮೇಲೆ ಆ ಫ್ಲೇವರ್ ಅದೆಲ್ಲ ಹೋಗುತ್ತೋ ಗೊತ್ತಿಲ್ಲ. ಬಟ್ ಇದು ನಿಮ್ಮ ಕೊನೆ ಬೈಟ್ವರೆಗೂ ಅದೇ ಫ್ಲೇವರಲ್ಲೇ ಇರುತ್ತೆ. ಲೈಕ್ ಪೆಪ್ಪರ್ ಫ್ಲೇವರಲ್ಲೇ ಇರುತ್ತೆ ನಿಮಗೆ. ಅದರದ್ದೇ ಸ್ಮೆಲ್ಲು, ಅದರದ್ದೇ ಅರೋಮಾ, ಒಂಥರ ಜ್ಯೂಸಿನೆಸ್ಸು ಕೂಡ ಅಷ್ಟೇ. ಸೊ ಸಖತ್ತಾಗಿತ್ತು ಪೆಪ್ಪರ್ ಫ್ಲೇವರು. ಸೊ 4 ಫ್ಲೇವರು ಟೋಟಲಿ. ಒಂದು ಪೆಪ್ಪರು, ಗಾರ್ಲಿಕ್ಕು, ಪುದೀನ ಮತ್ತು ರೆಡ್ಡು. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಗಾರ್ಲಿಕ್ಕೆ. ನಾನು ಪರ್ಸ್ನಲಿ ನನಗೆ ಗಾರ್ಲಿಕ್ದು ಯಾವುದೇ ಒಂದು ಚಿಕನ್ ಐಟಮ್ಸ್ ಇರೋ ತಿಂತೀನಿ, ನನಗೆ ಜಾಸ್ತಿ ಇಷ್ಟ. ಬಟ್ ನೀವು ನೋಡಿ ಪೆಪ್ಪರು ಅಷ್ಟೇ ಟ್ರೈ ಮಾಡ್ಬೋದು. ಪೆಪ್ಪರ್ ಫ್ಲೇವರು ನಿಮ್ಗೆ ಸಖತ್ ಇಷ್ಟ ಆಗುತ್ತೆ. ಆಮೇಲೆ ಪುದೀನಾನು ಅಷ್ಟೇ, ಏನೋ ಒಂಥರ ಮಿಂಟ್ ಫ್ಲೇವರ್ ಆಗಿ ಹುಳಿ ಆಗಿರಬೇಕು ಅಂದರೆ ನೀವು ಪುದೀನ ಟ್ರೈ ಮಾಡ್ಬೋದು. ಇಲ್ಲ ನನಗೆ ರೆಡ್ಡು ಚೆನ್ನಾಗಿ ಇಷ್ಟ ಆಗುತ್ತೆ. ರೆಡ್ಡು ಎಲ್ಲ ಒಂಥರ ಸಟಲ್ಡ್ ಫ್ಲೇವರೇ. ನಿಮಗೆ ಜಾಸ್ತಿ ಖಾರನೂ ಫೀಲ್ ಆಗಲ್ಲ, ಜಾಸ್ತಿ ಕ್ರಿಸ್ಪಿಯಾಗೂ ಇಲ್ಲ, ನಾರ್ಮಲ್ ಕ್ರಿಸ್ಪಿ ಆಗಿದೆ. ಬಟ್ ಮ್ಯಾರಿನೇಷನ್ ಕರೆಕ್ಟಾಗಿ ಆಗಿದೆ, ಅದೇ ಇಂಪಾರ್ಟೆಂಟು.
5 ಪೀಸ್ ಕೊಡ್ತಾರೆ. ಇದು 60 ರೂಪಾಯಿ. ಸೊ ಕಬಾಬ್ ತಿಂದಾಯ್ತು, ಇವಾಗ ಬಾರ್ಬಿಕ್ಯೂ ಸೆಳಿತಾ ಇದೆ. ಬನ್ನಿ ಅದು ಹೇಗಿದೆ ಅಂತ ನೋಡೋಣ. ಸೊ ಇವಾಗ ಕಬಾಬ್ ತಿಂದಾಯ್ತಲ್ಲ, ಬಾರ್ಬಿಕ್ಯೂ ತರಿಸ್ಕೊಂಡಿದ್ದೀವಿ. ಕಲರ್ಫುಲ್ ಆಗಿದೆ, ಫ್ಲೇವರ್ಫುಲ್ ಆಗಿದೆ. ನೋಡಿ ಹೇಗಿದೆ ಅಂತ. ನೋಡಿ ಇದು ಯೆಲ್ಲೋ ಕಲರ್ ಕಾಣ್ತಾ ಇದೆಯಲ್ಲ ವೀಕ್ಷಕರೇ, ಇದು ಬಂದ್ಬಿಟ್ಟು ಗಾರ್ಲಿಕ್ ಫ್ಲೇವರ್ ಅಂತೆ. ಸೊ ನೋಡಿ ಈ ಥರ ಇರುತ್ತೆ, ಫುಲ್ಲಿ ಸ್ಮೋಕಿ ಎಫೆಕ್ಟಲ್ಲಿ ಕೊಟ್ಟಿದ್ದಾರೆ. ಇದು ನೋಡಿ, ಇದು ನಿಮಗೆ ಗೊತ್ತಾಗ್ಬೋದು, ಆಬ್ವಿಯಸ್ಲಿ ಇಟ್ಸ್ ಇಸ್ ಎ ಪುದೀನಾ ಫ್ಲೇವರ್. ನೋಡಿ ಈ ಥರ ಕಾಣುತ್ತೆ. ಆಮೇಲೆ ಇದು ಬಂದ್ಬಿಟ್ಟು ರೆಡ್ ಕಬಾಬು, ನಾರ್ಮಲಾಗಿ ಎಲ್ಲ ಕಡೆ ಸಿಗುವಂಥದ್ದು. ಸೊ ಇದಾದಮೇಲೆ ಇಲ್ಲಿದೆ ನೋಡಿ, ಇದು ಬಂದು ಪೆಪ್ಪರ್ ಫ್ಲೇವರ್. ಇದು ಮೆಣಸು, ಕಾಳು ಮೆಣಸಿನ ಪುಡಿಯ ಫ್ಲೇವರ್ ಇದು, ಓಕೆನಾ. ಸೊ ಇದು ಕೂಡ ಅಷ್ಟೇ 5 ಪೀಸಸ್ ಬರುತ್ತೆ, 70 ರೂಪೀಸು. ಇದಕ್ಕೂ ಡಿಪ್ಸ್ಗೆ ಪುದೀನಾ ಚಟ್ನಿ ಕೊಡ್ತಾರೆ. ಬನ್ನಿ ಹೇಗಿದೆ ನೋಡುವ. ಫಸ್ಟು ರೆಡ್ಡಿಂದನೇ ಸ್ಟಾರ್ಟ್ ಮಾಡ್ಬಿಡ್ತೀನಿ. ನೈಸ್ ಅಲ್ಲ, ನೋಡಿ ಯಾವ ಥರ ಇದೆ ಚಟ್ನಿಲಿ ತೊಗೊಂಬಿಟ್ಟು ಶಿವ ಅನ್ಸ್ಬಿಡದೆ, ಶಿವ. ಬಾರ್ಬಿಕ್ಯೂ ಅಲ್ಲಿ ಸುಟ್ಟಿರೋದ್ರಿಂದ ಇದೇ ಒಂಥರ ಡಿಫ್ರೆಂಟ್ ಫ್ಲೇವರಲ್ಲಿದೆ. ಬಾರ್ಬಿಕ್ಯೂ ಸಖತ್ತಾಗಿ ಸುಟ್ಟಿದ್ದಾರೆ. ಆಮೇಲೆ ಸ್ಮೋಕಿ ಫ್ಲೇವರ್ ಕೂಡ ಇದೆ. ಇದು ಸ್ವಲ್ಪ ಖಾರ ಜಾಸ್ತಿ ಬರುತ್ತೆ, ಓಕೆನಾ. ರೆಡ್ ಕಬಾಬು ಎಲ್ಲ ಕಡೆ ತಿಂದಂಗೆ ಇಲ್ಲೂ ಕೂಡ ಒಂದು ನಾರ್ಮಲ್ ಟೇಸ್ಟಿಯಾಗಿದೆ, ಹುಳಿ ಅಂಶನೂ ಕಮ್ಮಿ ಇದೆ. ನಾನು ಟ್ರೈ ಮಾಡಬೇಕಾಗಿರೋದು ಗಾರ್ಲಿಕ್ಕು. ಸೊ ನೋಡಿ, ಗಾರ್ಲಿಕ್ ಕಬಾಬು ಮಸಾಲ ಭರಿತವಾಗಿದೆ ಗುರು. ಒಳಗಡೆ ಎಲ್ಲ ಮಸಾಲ ಕೋಟಿಂಗು ಸಾಕಾದಾಗಿದೆ. ಇದನ್ನು ಅದ್ಕೊಳ್ಳೋದು ಬೇಡ, ಹಂಗೆ ತಿನ್ನೋಣ. ವಾವ್, ಇದು ಬಾಯಿ ತುಂಬ ತುಂಬ್ಕೊಂಡ್ಬಿಡುತ್ತೆ. ಯಾಕೆಂದರೆ ಚಿಕನ್ ಸಖತ್ ಸಾಫ್ಟ್ ಆಗಿರೋದ್ರಿಂದ ಅಗಿಬೇಕಾದ್ರೆ ಬೇಗ ಬಾಯಲ್ಲಿ ಮೆಲ್ಟ್ ಆಗುತ್ತೆ. ಮತ್ತು ಗಾರ್ಲಿಕ್ ಫ್ಲೇವರ್ ಎದೆ ಹೆಚ್ಚುವಾಗಿ ಜಾಸ್ತಿ ಬರ್ತಾ ಇದೆ ಗುರು. ಅಗಿಬೇಕಾದ್ರೆ ಅದ್ರದ್ದೇ ಫ್ಲೇವರ್ ಜಾಸ್ತಿ. ನನಗಂತೂ ಇದು ಸಖತ್ ಇಷ್ಟ ಆಯಿತು ಪರ್ಸ್ನಲಿ. ನೀವು ಕೂಡ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ, ರಿಯಲಿ ಗುಡ್. ಸೊ ಬನ್ನಿ, ಪುದೀನಾ ಕಬಾಬ್. ಇದು ಸಖತ್ತಾಗಿ ರೋಸ್ಟ್ ಆಗಿಬಿಟ್ಟೈತೆ ಪುದೀನಾ ಕಬಾಬು. ಎಳೆ ಮಾಂಸ. ಸೊ ಶಿವ ಅನ್ಸ್ಬಿಡೋಣ. ದೊಡ್ಡ ಬೈಟು ನಿಮಗೋಸ್ಕರ ಶಿವ. ಇದು ಬಂದ್ಬಿಟ್ಟು ಸ್ಪೈಸಿ ಆಗಿದೆ ಫಸ್ಟು, ಆಮೇಲೆ ಮಿಂಟ್ ಫ್ಲೇವರ್ ಜಾಸ್ತಿ ಬರುತ್ತೆ, ಪುದೀನಾ ಫ್ಲೇವರು ಜಾಸ್ತಿ ಬರುತ್ತೆ. ಹಾಕಿರೋ ಮಸಾಲೆ ಕರೆಕ್ಟಾಗಿ ಹಿಡಿದಿದೆ, ಖಾರವಾಗಿ ಅಗಿಬೇಕಾದ್ರೆ ಪೆಪ್ಸಿ ಕೋಕ್ ಜೊತೆಲಿ ಸೂಪರ್ ಟೇಸ್ಟು. ಮನೆಗೂ ಪಾರ್ಸಲ್ ತೊಗೊಂಡೋಗಿ ಜ್ಯೂಸ್ ಜೊತೆಲಿ ಮಸ್ತಾಗಿರುತ್ತೆ. ಸೊ ಇವಾಗ ನೆಕ್ಸ್ಟು ಪೆಪ್ಪರ್. ಸೊ ಪೆಪ್ಪರ್ ನೋಡ್ತಾ ಇರ್ಬೋದಲ್ಲ ಹೇಗಿದೆ ಅಂತ. ವಾಹ, ಮೇಲ್ಗಡೆ ಸಕ್ಕತ್ತಾಗಿ ಸುಟ್ಟಿದ್ದಾರೆ ಗುರು ಇದಂತೂ. ಚೆಸ್. ನಿಜವಾಗ್ಲೂ ನನಗೆ ಈ ಪೆಪ್ಪರ್ ಕಬಾಬ್ ತಿಂದಾಗ ಡಿಫ್ರೆಂಟ್ ಫೀಲ್ ಆಗುತ್ತೆ. ಯಾಕೆಂದರೆ ಅಗಿಬೇಕಾದ್ರೆ ಇನ್ನೂ ಪೆಪ್ಪರ್ ಫ್ಲೇವರ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಅದ್ರದ್ದು ಟೇಸ್ಟು ಮತ್ತು ಅದ್ರದ್ದು ಖಾರ, ಅಪ್ಪ, ನೈಟ್ ಹೊತ್ತಲ್ಲಿ ವೀಕೆಂಡಲ್ಲಿ ತೊಗೊಂಡೋಗ್ಬಿಟ್ರೆ ಎಲ್ಲ ಇಷ್ಟಪಡ್ತೀರಾ ಕುತ್ಕೊಂಡು ತಿನ್ನೋಕ್ಕೆ, ಸಿಟ್ಟಿಂಗ್ ಆಗ್ಬೇಕಾರೆ. ವಾವ್. ಆಮೇಲೆ ಇದು ಬಂದು 70 ರೂಪೀಸ್ ಅಂತೆ. ನನಗೆ ಇದ್ರ ಟೇಸ್ಟು ಕ್ವಾಲಿಟಿ ಎಲ್ಲ ನೋಡಿದಾಗ ಬರೀ 70 ರೂಪೀಸ್ ಏನೋ ಅಂತ ಅನ್ನಿಸ್ತಾ ಇದೆ. ರೇಟ್ ವೈಸ್ ಅಂತೂ ಸಖತ್ತು ಕಡಿಮೆ ಬೆಲೆಗೆ ಒಳ್ಳೆ ಕ್ವಾಲಿಟಿ ಕಬಾಬು. ಕ್ರಿಸ್ಪಿ ಕಬಾಬ್ ಸೆಂಟರಲ್ಲಿ ನೀವು ಕೂಡ ಸವಿಬೋದು. 4 ಫ್ಲೇವರು ಕೂಡ ಅಷ್ಟೇ, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿತ್ತು. ಇದ್ರಲ್ಲಿ ಮಸ್ಟ್ ಟ್ರೈ ಯಾವುದಪ್ಪ ಅಂದರೆ ಪೆಪ್ಪರು ಮತ್ತು ಗಾರ್ಲಿಕ್ಕು. ಇದಂತೂ ಮಸ್ಟ್ ಟ್ರೈ, ಓಕೆನಾ. ಬಂದಾಗ ಮಿಸ್ ಮಾಡಿದೆ, ಒಂದ್ಸಲ ತೊಗೊಂಡು ತಿನ್ನಿ. ಖಾರವಾಗಿ ಮಸ್ತಾಗಿತ್ತು. ಸೊ 4 ಫ್ಲೇವರು ಕೂಡ ನನ್ನ ಮನಸ್ಸನ್ನು ಗೆದ್ದಿದೆ. ಮತ್ತೆ ಆಗ್ತಾಡ, ನೀವೇ ಯಾವಾಗ ಬರ್ತೀರಾ ಕ್ರಿಸ್ಪಿ ಕಬಾಬ್ ಸೆಂಟರ್ಗೆ? ಬೇಗ ಬಂದು ಒಂದ್ಸಲ ಟೇಸ್ಟ್ ಮಾಡ್ಕೊಂಡು ನೋಡಿ, ಸಖತ್ ಇಷ್ಟಪಡ್ತೀರಾ. ಸೊ ಇದರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಮುಗಿಸೋಂಥ ಸಮಯ ಬಂದಿದೆ ವೀಕ್ಷಕರೇ. ಸೊ ಹೇಗನ್ನಿಸ್ತು ನನ್ನ ಇವತ್ತಿನ ಈ ಪ್ರಯತ್ನ? ಇಷ್ಟ ಆಯ್ತಾ ನಿಮಗೆ? ಒಂದೊಳ್ಳೆ ಕಬಾಬ್ ಸೆಂಟರ್ ತೋರಿಸ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆಗಿತ್ತು. ಹಾಗಾಗಿ ನಾನು ಇಲ್ಲಿ ಬಂದು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಒಂದು ಜಾಗ ಇದೆ ಅಂತ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ದೊಂದು ಲೈಕ್ ಇರಲಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ಒಳ್ಳೆ ವಿಡಿಯೋ ಕೊಡೋಕ್ಕೆ ನಾನು ನಿಮಗೆ ಟ್ರೈ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೇಯೂಸ್ ಕೆಫೆ. ಸರಿ, ಹಾಗಾದರೆ ಹೋಗಿ ಬರಲ್ಲ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ನಮಸ್ಕಾರ, ಬಾಯ್.